ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿದ್ದೇವೆ. ಇವತ್ತು ನಾವು ನಿಮಗೆ 2 ಅಗ್ರಿಕಲ್ಚರಲ್ ಲ್ಯಾಂಡ್ ತೋರಿಸ್ತಾ ಇದ್ದೇವೆ. ಈ 2 ಜಮೀನುಗಳು ರೋಣ ತಾಲೂಕು ಜಕ್ಲಿ ಎಂಬ ಹಳ್ಳಿಯ ಸುತ್ತಮುತ್ತ ಇವೆ. ಇನ್ನೊಂದು ವಿಷಯ, ನೀವು ಪ್ರಾಪರ್ಟಿನ ಸೆಲ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಪ್ರಾಪರ್ಟಿನ ಸೆಲ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ. ನಾವು ನಿಮ್ಮ ಪ್ರಾಪರ್ಟಿನ ಸೆಲ್ ಮಾಡಿಸ್ತೇವೆ. ವೀಕ್ಷಕರೇ, ಇದು ಮೊದಲನೆಯ ಪ್ರಾಪರ್ಟಿ. ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಬಂದುಬಿಟ್ಟು ಟಾರ್ ರೋಡ್ ಅಟ್ಯಾಚ್ಡ್ ಇದೆ. ಕಂಪ್ಲೀಟ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ. ಜನರಲ್ ಪ್ರಾಪರ್ಟಿ ಹಾಗೂ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಾರೆ. ಜಮೀನು 2 ಎಕರೆ 10 ಗುಂಟೆ ಇದೆ ಅಂತ ಹೇಳ್ತಾರೆ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ಜಮೀನು 2 ಎಕರೆ 10 ಗುಂಟೆ ಇದೆ. 2-3 ವರ್ಷಗಳಿಂದ ಇಲ್ಲಿ ಯಾವುದೇ ತರಹದ ವ್ಯವಸಾಯ ಮಾಡಿಲ್ಲ. ಅಂದರೆ ಭೂಮಿಯ ಫಲವತ್ತತೆ 3 ವರ್ಷಗಳಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿರುತ್ತೆ. ನಿಮಗೆ ಕ್ಲಿಯರಾಗಿ ಹೇಳ್ತೇನೆ, ಇಲ್ಲಿ ಯಾವುದೇ ತರಹದ ಬೋರ್ವೆಲ್ ಇಲ್ಲ. ನೀವು ಕಂಪ್ಲೀಟ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿರ್ತೀರಾ. ಮೇ ಬಿ ನೀವು ಹೈಡ್ರೋಜಿಯಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಗ್ರೌಂಡ್ ವಾಟರ್ ಚೆಕ್ ಮಾಡಿಸ್ಕೋಬೋದು. ಅವರು ಸೈಂಟಿಫಿಕ್ಲಿ ಕನ್ಫರ್ಮೇಷನ್ ಕೊಟ್ಟರೆ ನೀವು ಬೋರ್ವೆಲ್ ಹಾಕ್ಸ್ಕೋಬೋದು. ಅಲ್ಲಿವರೆಗೂ ಇದು ಒಣ ಬೇಸಾಯ. ನಿಮಗೆ ಇಲ್ಲಿಂದ ಗದಗ APMC 1 ಗಂಟೆ ದೂರದಲ್ಲಿದೆ. ಅಬೌಟ್ 40 ಕಿಲೋಮೀಟರ್ಸ್ ಇದೆ. ರೋಡು ಅಷ್ಟೊಂದು ಚೆನ್ನಾಗಿಲ್ಲ, ಸೊ ಅದಕ್ಕೆ 1 ಅವರ್ ತೊಗೊಳುತ್ತೆ. ನೀವು ಎಲ್ಲೇ ಅಗ್ರಿಕಲ್ಚರಲ್ ಲ್ಯಾಂಡ್ ತೊಗೊಳ್ಳಿ, APMC ಎಷ್ಟು ಹತ್ತಿರ ಇದೆ ಅಂತ ತಿಳ್ಕೊಳ್ಳೋದು ಸೂಕ್ತ. ಇಲ್ಲಿ ನೀವು ಜೋಳ, ಸೂರ್ಯಕಾಂತಿ, ಕಾಟನ್, ಬ್ಯಾಡಗಿ ಮೆಣಸಿನಕಾಯಿ ಬೆಳಿಬೋದು. ಬೋರ್ವೆಲ್ ನೀರು ಸಿಕ್ಕರೆ ನೀವು ತರಕಾರಿ, ಹೂವು, ಹಣ್ಣುಗಳನ್ನು ಬೆಳ್ಕೋಬೋದು. ಬರೀ ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡ್ತಾ ಇದ್ದರೆ ತೊಗೋಬೋದು, ಅಥವಾ ಬೇರೆ ರೈತರಿಗೂ ನೀವು ಲೀಸ್ನ ಕೊಡ್ಬೋದು. ಈ ಜಮೀನಿನಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ. ಐ ಥಿಂಕ್ ನೀವು ಇಲ್ಲಿ ಚಿಕ್ಕ ಫಾರ್ಮ್ ಹೌಸ್ ಎಲ್ಲ ಕಟ್ಕೊಳ್ಳೋಕ್ಕಾಗಲ್ಲ. ಮೇ ಬಿ ನಿಮಗೆ ಅದು ಪರ್ಮಿಷನ್ ಸಿಗಲ್ಲ ಅನಿಸುತ್ತೆ. ಅದು ನೀವು ಒಮ್ಮೆ KB ಆಫೀಸ್ನಲ್ಲೇ ನೀವು ಚೆಕ್ ಮಾಡ್ಕೋಬೇಕು. ವೀಕ್ಷಕರೇ, ಬರೀ 3% ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸದ್ಯಕ್ಕೆ ನೀವು ಇಲ್ಲಿ ಒಣ ಬೇಸಾಯ ಮೇಲೆ ಡಿಪೆಂಡ್ ಆಗಿರ್ತೀರ. ಈ 2 ಎಕರೆ 10 ಗುಂಟೆ ಜಮೀನಿನ ಬೆಲೆ 17 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂದರೆ 17 lakhs. ಅಂದರೆ 1 ಎಕರೆಯ ಬೆಲೆ 8 ಲಕ್ಷ ಆಗಿದೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸೆಲ್ಲರ್. ಸೊ ಇವಾಗ 2ನೇ ಜಮೀನ ನೋಡೋಣ. ಇಲ್ಲೂ ಕೂಡ ಸೇಮ್ ಅದೇ ಬ್ಲ್ಯಾಕ್ ಸಾಯಿಲು. ಪ್ರಾಪರ್ 1 ಎಕರೆ ಜಮೀನಿದೆ. ಸೊ ವೀಕ್ಷಕರೇ, ಇನ್ನೊಂದು ವಿಷಯ, ಇನ್ ಕೇಸ್ ನಿಮ್ಮ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವು ಕೂಡ ವರ್ಕಿಂಗ್ ಪ್ರೊಫೆಷ್ನಲ್ಲು, ಒಮ್ಮೊಮ್ಮೆ ಕಾಲ್ ಮಿಸ್ ಮಾಡ್ಬೋದು. ದಯವಿಟ್ಟು ಕ್ಷಮಿಸಿ. ಡೆಫಿನೆಟ್ಲಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೇನೆ. ಇಲ್ಲಿ ಕಾಟನ್ ಅಂದರೆ ಹತ್ತಿ ಬಿತ್ತನೆ ಮಾಡಿದ್ದಾರೆ. ನೋಡಿ, ಇಡೀ ಏರಿಯಾ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಈ ಜಮೀನು ಜಕ್ಲಿಯಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಮೇನ್ ರೋಡಿಂದ 2 ಕಿಲೋಮೀಟರ್ ಒಳಗಡೆ ಇದೆ. ಟಾರ್ ರೋಡ್ ಇಲ್ಲ, ಬಟ್ ನಿಮಗೆ 1 ಕಾರ್ ಹೋಗುವಷ್ಟು ರೋಡ್ ಇದೆ. ಮಳೆಗಾಲದಲ್ಲಿ ನಿಮಗೆ ಮೇನ್ ರೋಡ್ನಿಂದ ಈ ಜಮೀನಿಗೆ ನೀವು ಬೈಕ್ನಲ್ಲಷ್ಟೇ ಬರ್ಬೋದು. ಕಾರ್ಗಳು ಮಣ್ಣಲ್ಲಿ ಸಿಕ್ಕಾಕ್ಕೊಳ್ತವೆ. 4x4 ಇದ್ದರೆ ನೀವು ಆರಾಮಾಗಿ ಬರ್ಬೋದು. ಇದು ಇವಾಗಲೇ ನಾನು ಕ್ಲಿಯರಾಗಿ ನಿಮಗೆ ಹೇಳ್ತೇನೆ.
ನೋಡಿ, ಇದು ಕ್ಲಿಯರ್ ಬೌಂಡ್ರಿ ಮಾಡ್ಕೊಂಡಿದ್ದಾರೆ. ಕ್ಲಿಯರ್ ಬೌಂಡ್ರಿ ತುಂಬ ಮುಖ್ಯ, ಇಲ್ಲಾಂದರೆ ಡಿಸ್ಪ್ಯೂಟ್ ಅದು ಇದು ಮಣ್ಣು ಮಸಿ ಆಗುತ್ತೆ. ಆಮೇಲೆ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡೋದು ಬೇಡ, ಯಾಕಂದರೆ ಆಲ್ರೆಡಿ ಇಲ್ಲಿ ಬಿತ್ತನೆ ಮಾಡಿದ್ದಾರೆ. ಸೊ ಜಮೀನಿನ ಅಕ್ಕಪಕ್ಕ ವಿಂಡ್ ಮಿಲ್ಗಳಿವೆ, ಅಷ್ಟೊಂದು ಸೌಂಡ್ ಏನಿಲ್ಲ, ಸ್ವಲ್ಪ ದೂರದಲ್ಲೇ ಇವೆ. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಒಬ್ಬರು ಕಮೆಂಟಲ್ಲಿ ಹೇಳಿದರು ತುಂಬ ಸೌಂಡ್ ಬರ್ತಾಯಿದೆ ಅಂತ. ಕರೆಕ್ಟು, ಅದು ಸೌಂಡ್ ಬರ್ತಾಯಿತ್ತು, ಏನಕ್ಕಂದರೆ ಅದು ಪಕ್ಕದಲ್ಲೇ ಇತ್ತು. ಸೊ ಪಕ್ಕದಲ್ಲಿ ನೋಡಿ ಒಂದು ಕಾಲುವೆ ಇದೆ, ನೀರು ಇಲ್ಲ. ನೀವು ಕೆನಾಲ್ ಇದೆ ಅಂತ ಖುಷಿ ಪಡಬೇಡಿ, ಅದರಿಂದ ಏನು ಉಪಯೋಗ ಇಲ್ಲ. ಸುಮ್ಮನೆ ಫಾಲ್ಸ್ ಪ್ರಾಮಿಸ್ ಬೇಡ. ಇಲ್ಲಿ ನಿಮಗೆ ಇವು ವಿಂಡ್ ಮಿಲ್ಗಳು ದೂರನೇ ಇವೆ. ಸೊ ಸುತ್ತಮುತ್ತ ಸುಮಾರು ಜನ ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ. ಗ್ರೌಂಡ್ ವಾಟರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ದಿನಕ್ಕೆ 6 ಅವರು 3 ಫೇಸ್ ಕರೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಓನರು, ಅಂದರೆ ಸೆಲ್ಲರು. ನೀವು ತಗೊಳ್ಳೋ ಮುಂಚೆ ಹತ್ತಿರದ KB ಆಫೀಸ್ನಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈ ಜಮೀನಿನ ಬೆಲೆ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಪರ್ 1 ಎಕರೆ ಜಮೀನು, ನೆಗೋಷಿಯೇಬಲ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೈಟಲ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಪರ್ಚೇಸ್ ಮಾಡೋ ಮುಂಚೆ ಕಂಪಲ್ಸರಿಯಾಗಿ ಲೀಗಲ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಇಲ್ಲಿನ ಲೋಕಲ್ ಲಾಯರ್ಗಳನ್ನು ಸಂಪರ್ಕಿಸಿ. ನೀವು ಗದಗ ಕೋರ್ಟ್ ಹೋದರೆ ಅಲ್ಲಿ ನಿಮಗೆ ಬೇಜಾನ್ ಲಾಯರ್ ಸಿಗ್ತಾರೆ. ಏನಕ್ಕಂದರೆ ಲೋಕಲ್ ಲಾಯರ್ಗಳಿಗೆ ಲೋಕಲ್ ಪ್ರಾಪರ್ಟೀಸ್ಗಳ ಬಗ್ಗೆ ಮಾಹಿತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಸುಂದರವಾದ ಪ್ರಾಪರ್ಟಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.